ಇದೀಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ತ್ಯಾಜ್ಯ ನೀರು ಫ್ಯಾಕ್ಟರಿ ಕೆಮಿಕಲ್ನಿಂದ ಜಿಗಣಿ ಕೆರೆ ಸಂಪೂರ್ಣ ಕಲುಷಿತವಾಗಿದೆ. ಕೆರೆಯ ಸುತ್ತಮುತ್ತ ಓಡಾಡಲು ಸಾಧ್ಯವಾಗದಷ್ಟು ದುರ್ವಾಸನೆ ಬೀರುತ್ತಿದೆ. ಸ್ಥಳೀಯರು ಸ್ಕಿನ್ ಇನ್ಫೆಕ್ಷನ್, ಫುಡ್ ಇನ್ಫೆಕ್ಷನ್ ಅಲರ್ಜಿಗೆ ತುತ್ತಾಗ್ತಿದ್ದಾರೆ. ಸಮಸ್ಯೆ ಪರಿಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಪುರಸಭೆ ಮಾಲಿನ್ಯ ಮಂಡಳಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ರು. ಆ ಕಾಯಿಲೆಗಳು ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಕಾಯಿಲೆಗಳು ಬರುತ್ತೆ, ಸೊಳ್ಳೆಗಳು, ಸ್ಮೆಲ್ ಇರೋಕ್ಕಾಗಲ್ಲ. ಈ ಥರ ಆದಷ್ಟು ಬೇಗ ಜನಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಗೂಗಲ್ ಪೇ, ಫೋನ್ ಪೇ ಮೂಲಕ ಲಂಚ ಪಡೆದಿದ್ದ ಬಿಎಂಟಿಸಿ 7 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಡ್ಯೂಟಿ ಹಾಗೂ ಹೆಚ್ಚು ಕಲೆಕ್ಷನ್ ಬರುವ ಬಸ್ ಬೇಕು ಅಂದ್ರೆ ಡಿಪೋ ಮ್ಯಾನೇಜರ್ ಮತ್ತು ಹಿರಿಯ ಅಧಿಕಾರಿಗಳಿಗೆ ಹಣ ನೀಡಬೇಕಿತ್ತು. ಈ ಬಗ್ಗೆ TV9 ವರದಿ ಮಾಡ್ತಿದ್ದಂತೆ ಇಂಪ್ಯಾಕ್ಟ್ ಆಗಿದ್ದು ಲಂಚ ತಿಂದವರು ಮನೆ ಸೇರಿದ್ದಾರೆ. TV9 ಕೂಡ ನನಗೆ ಒಂದು ವರದಿ ಕೂಡ ಬಂತು. ದಾಖಲೆ ಮುಖಾಂತರ ತಪ್ಪಿತಸ್ಥರಿದ್ದಾರೆ ಅಂತ ಗೊತ್ತಾಗಿದೆ. ಸುಮಾರು 7 ಜನರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಸಿಟಿಯ ರಸ್ತೆಗಳು ದೀರ್ಘಕಾಲ ಬಾಳಿಕೆ ಬರಲಿ ಅಂತ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಗೆ ಮರುಜೀವ ನೀಡೋಕೆ ಸರ್ಕಾರ ಸಜ್ಜಾಗಿದೆ. ಸರ್ಕಾರ 800 ಕೋಟಿ ಹಣವನ್ನ ಈ ಕಾಮಗಾರಿಗೆ ಮೀಸಲಿಟ್ಟಿದೆ. ಸದ್ಯ ಫೇಸ್ 3 ಕಾಮಗಾರಿಗೆ ಕೈ ಹಾಕಲು ಪಾಲಿಕೆ ಸಿದ್ಧತೆ ನಡೆಸಿದೆ. ಆದರೆ ಸಾರ್ವಜನಿಕರು ಮಾತ್ರ ಮೊದಲು ಗುಂಡಿ ಮುಚ್ಚಿ ಅಂತಿದ್ದಾರೆ. ದೊಡ್ಡಬಳ್ಳಾಪುರದ ರೈತರ ಜಮೀನನ್ನ ಕೆಐಎಡಿಬಿ ಹಂತ ಹಂತವಾಗಿ ವಶಕ್ಕೆ ತೆಗೆದುಕೊಳ್ತಿದೆ. ಸರ್ಕಾರ ಕೊನೆಘಟ್ಟದಲ್ಲಿ ಎಕರೆಗೆ 1,50,00,000 ಪರಿಹಾರ ಫಿಕ್ಸ್ ಮಾಡಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರದ 2013ರ ಆದೇಶದಂತೆ 2,20,00,000 ಕೊಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಖುಷ್ಕಿ ಜಮೀನಿಗೆ 1:4 ಕೊಟ್ಟರೆ ಸಾಕು. ನಮಗೆ 2,80,00,000 ಬೇಡಿಕೆ ಇಡ್ತಾ ಇದೆ. ನೆಲಮಂಗಲದಲ್ಲಿ ಲೀಲಾವತಿ ಸ್ಮಾರಕಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ತೋಟದ ಪಕ್ಕದಲ್ಲಿ ಲೀಲಾವತಿ ಸ್ಮಾರಕ ನಿರ್ಮಾಣ ಮಾಡಲಾಗುತ್ತೆ. ವಿನೋದ್ ರಾಜ್, ಪತ್ನಿ ಅನು ಹಾಗೂ ಪುತ್ರ ಯುವರಾಜ್ ಕರ್ಪೂರ ಹಚ್ಚಿ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಸುಮಾರು 55 ಲಕ್ಷ ವೆಚ್ಚದ ಸ್ಮಾರಕ 120 ದಿನಗಳಲ್ಲಿ ತಲೆ ಎತ್ತಲಿದೆ.